ಮಾಜಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರ ಪತ್ನಿ ಚೆನ್ನಮ್ಮ ವಿಧಿವಶರಾಗಿದ್ದಾರೆ. ನಿನ್ನೆ ಸಂಜೆ ಹೃದಯಾಘಾತದಿಂದ ಚೆನ್ನಮ್ಮ ಕೊನೆಯುಸಿರೆಳೆದಿದ್ದಾರೆ. ಪದ್ಮನಾಭನಗರದ ನಿವಾಸದಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನ ಮಾಡಲಾಗ್ತಾ ಇದೆ. ನಾಳೆ ಚೆನ್ನಮ್ಮ ಅವರ ಅಂತ್ಯಕ್ರಿಯೆ ನಡೆಸೋದಕ್ಕೆ ನಿರ್ಧಾರ ಮಾಡಲಾಗಿರುವಂಥದ್ದು. ದೊಡ್ಡ ಗೌಡ ಕುಟುಂಬದಲ್ಲಿ ದುಃಖ ಮಡುಗಟ್ಟಿರುವಂಥದ್ದು. ನಿನ್ನೆ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರ ಪತ್ನಿ ಚೆನ್ನಮ್ಮ ಅವರು ವಿಧಿವಶರಾಗಿದ್ದಾರೆ. ನಿನ್ನೆ ಸಂಜೆ ಹೃದಯಾಘಾತದಿಂದ ಚೆನ್ನಮ್ಮ ಅವರು ಕೊನೆಯುಸಿರನ್ನ ಎಳೆದಿರುವಂಥದ್ದು. ಜುಲೈ 15ರಂದು ಅವರಿಗೆ ಆರೋಗ್ಯ ಸಮಸ್ಯೆಯಾಗಿ ಅವರನ್ನ ಬೆಂಗಳೂರಿನ ಮಣಿಪಾಲ್ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಸತತವಾಗಿ ಚಿಕಿತ್ಸೆಯನ್ನ ನೀಡಲಾಗ್ತಾ ಇತ್ತು. ನುರಿತ ವೈದ್ಯರ ತಂಡ ಅವರಿಗೆ ತಪಾಸಣೆಯನ್ನ ಮಾಡಿ ಚಿಕಿತ್ಸೆಯನ್ನ ನೀಡ್ತಾ ಇದ್ರು. ಆದರೆ ನಿನ್ನೆ ಸ್ವಲ್ಪ ವ್ಯತ್ಯಾಸಗಳು ಕಂಡಿದ್ವು. ಅವರು ಚಿಕಿತ್ಸೆಗೆ ರೆಸ್ಪಾನ್ಸ್ ಮಾಡ್ತಿಲ್ಲ ಅಂತ ಹೇಳಲಾಗ್ತಾ ಇತ್ತು. ಅಲ್ಲಿ ಆತಂಕ ಆಗ್ಲೇ ಶುರುವಾಗಿತ್ತು. ಅದಾದ ಬಳಿಕ ಸ್ವಲ್ಪ ಸುಧಾರಿಸುತ್ತಿದ್ದಾರೆ, ಅವರ ಆರೋಗ್ಯದಲ್ಲಿ ಸ್ವಲ್ಪ ಸುಧಾರಣೆ ಕಾಣಿಸ್ತಾ ಇದೆ ಅಂತ ಕೂಡ ಹೇಳಲಾಗಿತ್ತು. ಆದರೆ ನಿನ್ನೆ ಸಂಜೆ ಹೃದಯಾಘಾತದಿಂದ ಚೆನ್ನಮ್ಮ ಅವರು ವಿಧಿವಶರಾಗಿದ್ದಾರೆ. ಈಗ ದೊಡ್ಡ ಮನೆಗೆ ನಂದಾದೀಪವಾಗಿದ್ದಂಥ ಚೆನ್ನಮ್ಮ ಅವರು ಈಗ ಎಲ್ಲರನ್ನ ತೊರೆದು ಹೋಗಿರುವಂತಹ ಕಾರಣ ದೊಡ್ಡ ಮನೆಯಲ್ಲಿ ಈಗ ದುಃಖ ಮಡುಗಟ್ಟಿರುವಂಥದ್ದು. ಎಚ್.ಡಿ. ದೇವೇಗೌಡರಿಗೆ ಸತತವಾಗಿ 70 ವರ್ಷಗಳ ಕಾಲ ಅವರೊಂದಿಗೆ ನಡೆದುಕೊಂಡು ಬಂದಿದ್ರು. ಈಗ ಈ ರೀತಿಯಾಗಿ ಬಿಟ್ಟು ಹೋಗಿರುವಂತಹ ಕಾರಣ ಎಚ್.ಡಿ. ದೇವೇಗೌಡರು ಭಾರಿ ಭಾವುಕರಾಗಿರುವಂಥದ್ದು. ತಾಯಿಯನ್ನ ಕಳೆದುಕೊಂಡು ಇಲ್ಲಿ ಕುಮಾರಸ್ವಾಮಿ ಅವರು ಕೂಡ ಭಾರಿ ದುಃಖದಲ್ಲಿ ಇರುವಂಥದ್ದು. ಈಗ ಅಂತಿಮ ದರ್ಶನಕ್ಕಾಗಿ ವ್ಯವಸ್ಥೆಗಳನ್ನು ಮಾಡಲಾಗ್ತಾ ಇರುವಂಥದ್ದು. ಪದ್ಮನಾಭ ನಗರದ ನಿವಾಸದಲ್ಲಿ ಚೆನ್ನಮ್ಮ ಅವರ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗಿದೆ. ಹಾಗೆ ನಾಳೆ ಚೆನ್ನಮ್ಮ ಅವರ ಅಂತ್ಯಕ್ರಿಯೆಗೆ ನಿರ್ಧಾರಗಳನ್ನು ಮಾಡಲಾಗಿರುವಂಥದ್ದು. ನಾಳೆ ನೆರವೇರಿಸಬೇಕು ಅಂತೇಳಿ ಈಗಾಗಲೇ ಯೋಚನೆಗಳನ್ನು ಮಾಡಿರುವಂಥದ್ದು. ಈಗ ದೊಡ್ಡ ಗೌಡರ ಕುಟುಂಬಕ್ಕೆ ಒಂದು ದೊಡ್ಡ ಪಿಲ್ಲರ್ ಆಗಿ ಇದ್ದಂಥ ಚೆನ್ನಮ್ಮ ಅವರು ಎಲ್ಲರನ್ನ ಬಿಟ್ಟು ಹೋಗಿದ್ದಾರೆ. ಈ ಒಂದು ನೋವನ್ನ ತಾಳಲಾಗದೆ ಈಗ ಕುಟುಂಬಸ್ಥರು ಕಣ್ಣೀರನ್ನ ಇಡ್ತಾ ಇರುವಂಥದ್ದು. ಅವರ ಆರೋಗ್ಯದಲ್ಲಿ ದಿಢೀರ್ ಅಂತ ಹೇಳಿ ಇಂಥ ಸಮಸ್ಯೆಗಳು ಕಾಣಿಸಿಕೊಂಡಿರುವಂಥದ್ದು. ಶ್ವಾಸಕೋಶದ ಸಮಸ್ಯೆ ಕಂಡಿರುವಂತಹ ಕಾರಣ ಅವರನ್ನ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಬೆಂಗಳೂರಿನ ಮಣಿಪಾಲ್ ಆಸ್ಪತ್ರೆಯಲ್ಲಿ ಜುಲೈ 15ನೇ ತಾರೀಕಿನಿಂದ ಅವರಿಗೆ ಸತತವಾಗಿ ಚಿಕಿತ್ಸೆಯನ್ನ ನೀಡಲಾಗ್ತಾ ಇತ್ತು. ಚಿಕಿತ್ಸೆಗೆ ಅವರು ರೆಸ್ಪಾಂಡ್ ಮಾಡ್ತಾ ಇದ್ರು. ಒಳ್ಳೆ ರೀತಿಯಲ್ಲಿ ಅವರ ಆರೋಗ್ಯ ಸುಧಾರಿಸುತ್ತೆ ಅಂತ ಹೇಳಿ ಎಲ್ಲರೂ ಕೂಡ ನಂಬಿದ್ರು. ನಿನ್ನೆ ಎಚ್.ಡಿ. ದೇವೇಗೌಡರು ಕೂಡ ಹೇಳಿದ್ರು, ಯಾರು ಕೂಡ ಆತಂಕ ಪಡೋದು ಬೇಡ, ಆರೋಗ್ಯದಲ್ಲಿ ಚೇತರಿಕೆ ಕಾಣ್ತಾ ಇದೆ, ಅವರು ಹುಷಾರಾಗ್ತಾರೆ ಅನ್ನುವಂಥ ಮಾತುಗಳನ್ನ ದೇವೇಗೌಡರು ಹೇಳಿದ್ರು. ಆದರೆ ನಿನ್ನೆ ಹೃದಯಾಘಾತದಿಂದ ಮೃತಪಟ್ಟಿದ್ದಾರೆ. ಇಲ್ಲಿ ಒಂದು ಕಡೆ ಎಚ್.ಡಿ. ಕುಮಾರಸ್ವಾಮಿ ಅವರು ಕೂಡ ಮಾತನ್ನ ಆಡಿದ್ರು. ನಾವು ನಂಬಿರುವಂತಹ ದೇವರು, ನಮ್ಮ ತಾಯಿ ನಂಬಿರುವಂತಹ ದೇವರು ಅವರ ಕೈಯನ್ನ ಬಿಡೋದಿಲ್ಲ, ಅಷ್ಟು ಸುಲಭವಾಗಿ ನಮ್ಮೆಲ್ಲರನ್ನ ಬಿಟ್ಟು ಅವರು ಹೋಗೋದಿಲ್ಲ, ಹುಷಾರಾಗಿ ವಾಪಸ್ ಬರ್ತಾರೆ ಅಂತ ಹೇಳಿ ಕುಮಾರಸ್ವಾಮಿ ಅವರು ಕೂಡ ಭರವಸೆಯನ್ನ ವ್ಯಕ್ತಪಡಿಸಿದ್ರು. ಆದರೆ ಅವರು ಈ ರೀತಿಯಾಗಿ ಹೃದಯಾಘಾತದಿಂದ ನಿನ್ನೆ ಸಂಜೆ ಮೃತಪಟ್ಟಿರುವಂಥದ್ದು. ಎಲ್ಲರೂ ಕೂಡ ಇದ್ದಂಥ ಒಂದು ನಂಬಿಕೆ ಏನಿತ್ತು ಅದು ಸುಳ್ಳಾಗಿ ಹೋಯಿತು. ಎಲ್ಲರೂ ಕೂಡ ವಾಪಸ್ ಹುಷಾರಾಗಿ ಬರ್ತಾರೆ ಚೆನ್ನಮ್ಮ ಅವರು ಅಂಥೇಳಿ ನಂಬಿ ಕಾಯ್ತಾ ಇದ್ರು. ಆದರೆ ಹೃದಯಾಘಾತದಿಂದ ಕೊನೆಯುಸಿರನ್ನ ಎಳೆದಿದ್ದಾರೆ. ಇಲ್ಲಿ ಚೆನ್ನಮ್ಮ ಅವರ ಪಾರ್ಥಿವ ಶರೀರದ ಪೆಟ್ಟಿಗೆ ಮೇಲೆ ಒರಗಿ ಎಚ್.ಡಿ. ದೇವೇಗೌಡರು ಕಣ್ಣೀರಿಟ್ಟಿದ್ದಾರೆ. ಪತ್ನಿಯನ್ನ ನೆನೆದು ಉಮ್ಮಳಿಸಿ ಕಣ್ಣೀರಿಟ್ಟಿದ್ದಾರೆ. ಎಚ್.ಡಿ. ದೇವೇಗೌಡರು ಚೆನ್ನಮ್ಮನನ್ನ ನೆನೆದು ದೇವೇಗೌಡರು ರೋಧಿಸಿದ್ದಾರೆ, ಅತ್ತಿದ್ದಾರೆ ಅಂತ ಹೇಳಲಾಗ್ತಾ ಇರುವಂಥದ್ದು. ನೋಡಿ, ನಮಗೆಲ್ಲರಿಗೂ ಜನ್ಮ ಕೊಟ್ಟಂತ ನಮ್ಮ ತಾಯಿಯ ಇವತ್ತಿನ ಒಂದು ನಮ್ಮೆಲ್ಲರನ್ನ ಅಗಲಿ ಹೋಗಿರ್ತಕ್ಕಂಥದ್ದು ಅವರ ಒಂದು ಸರಳ ಜೀವನ, ಅತ್ಯಂತ ದೈವಭಕ್ತಿಯ ಗುಣಗಳನ್ನು ಏನು ಹೊಂದಿದ್ರು. ನಮ್ಮ ಒಂದು ಕುಟುಂಬದಲ್ಲಿ ನಮ್ಮ ತಂದೆಯ ಒಂದು ಸಂಗಾತಿಯಾಗಿ ಸುಮಾರು 65-70 ವರ್ಷಗಳು ಅವರ ಜೊತೆಯಲ್ಲಿ ಬಾಳದಂಥವ್ರು ಏನಿದ್ದಾರೆ. ಬಹುಶಃ ನಮ್ಮ ತಂದೆಯವರ ಬದುಕಿಗೆ ಅವರ ಜೀವನವನ್ನೇ ತ್ಯಾಗ ಮಾಡಿದರು. ಅದಷ್ಟೇ ಅಲ್ಲ, ಅವ್ರು ಇರೋ ಅಂತ ಹೇಳ್ತಾರೆ ಎಲ್ಲ ಮಾತಾಡಬೇಕು.
ಚೆನ್ನಮ್ಮ ಅವರನ್ನ ಕಳೆದುಕೊಂಡಿರುವಂತ ದೇವೇಗೌಡರು ಭಾರಿ ಭಾವುಕರಾಗಿದ್ದಾರೆ. ಚೆನ್ನಮ್ಮ ಅವರ ಪಾರ್ಥಿವ ಶರೀರ ಪೆಟ್ಟಿಗೆಯ ಮೇಲೆ ಹೊರಗೆ HD ದೇವೇಗೌಡರು ಕಣ್ಣೀರಿಟ್ಟಿರುವಂಥದ್ದು, ಪತ್ನಿಯನ್ನ ನೆನೆದು ದುಃಖವಾಗಿ ಉಮ್ಮಳಿಸಿ ಅತ್ತಿದ್ದಾರೆ, ಕಣ್ಣೀರಿಟ್ಟಿದ್ದಾರೆ HD ದೇವೇಗೌಡರು. ಚೆನ್ನಮ್ಮ ಅವರನ್ನ ನೆನೆದು ಭಾವುಕರಾಗಿದ್ದಾರೆ ದೇವೇಗೌಡರು. ಪತ್ನಿಯ ಅಗಲಿಕೆಯ ನೋವನ್ನ ತಾಳಲಾಗದೆ ತಡರಾತ್ರಿಯಿಂದ ಈ ರೀತಿಯಾಗಿ ಅಳ್ತಾ ಇರುವಂಥದ್ದು, ಬೇಸರವನ್ನ ವ್ಯಕ್ತಪಡಿಸ್ತಿರುವಂಥದ್ದು, ಬಿಕ್ಕಿ ಬಿಕ್ಕಿ ಅಳ್ತಿದ್ದಾರೆ. ಇಲ್ಲಿ ಅಳ್ತಾ ಇದ್ದಂಥ ಅಪ್ಪನನ್ನ ಮಗಳು ಶೈಲಜಾ ಅವರು ಸಂತೈಸುವಂತಹ ಪ್ರಯತ್ನವನ್ನ ಮಾಡಿದ್ದಾರೆ. ಇಲ್ಲಿ ಅರ್ಧಾಂಗಿಯನ್ನ ಕಳೆದುಕೊಂಡಿದ್ದಾರೆ. ಹಾಗಾಗಿ ಅರ್ಧಾಂಗಿಯನ್ನ ನೆನೆದು ದೇವೇಗೌಡರು ಭಾವುಕರಾಗಿ ಕಣ್ಣೀರಿಟ್ಟಿದ್ದಾರೆ. ಸುಮಾರು 70 ವರ್ಷಗಳು 7 ದಶಕಗಳಿಂದ ಇಬ್ಬರು ಕೂಡ ಜೊತೆಯಲ್ಲಿ ಇದ್ದರು. ಈಗ ದಿಢೀರ್ ಅಂತ ಹೇಳಿ ದೇವೇಗೌಡರನ್ನ ತಮ್ಮ ಪತ್ನಿ ಬಿಟ್ಟು ಹೋಗಿರುವಂತಹ ಕಾರಣ ಆ ನೋವನ್ನ ತಾಳಲಾಗದೆ ದೇವೇಗೌಡರು ಕಣ್ಣೀರಿಡ್ತಾ ಇರುವಂಥದ್ದು. ಅವರ ಪಾರ್ಥಿವ ಶರೀರವನ್ನ ಇಟ್ಟಂತ ಪೆಟ್ಟಿಗೆಗೆ ಹೊರಗೆ ದೇವೇಗೌಡರು ಬಿಕ್ಕಿ ಬಿಕ್ಕಿ ಅತ್ತಿದ್ದಾರೆ. ಇಲ್ಲಿ ಇಷ್ಟು ದೊಡ್ಡ ವ್ಯಕ್ತಿ, ಏನು ಪ್ರಧಾನಿಯಾದಂಥವರು, ಇವರ ಪತ್ನಿಯಾಗಿ ಕೂಡ ಎಂದಿಗೂ ಕೂಡ ಚೆನ್ನಮ್ಮ ಅವರು ಯಾವುದೇ ಅಹಂ ತೋರಿಸಿರಲಿಲ್ಲ, ಅವರಿಗೆ ಯಾವ ಅಹಂಕಾರವೂ ಇರಲಿಲ್ಲ ಅನ್ನುವಂಥ ಮಾತುಗಳು ಈಗ ಕೇಳಿ ಬರ್ತಾ ಇರುವಂಥದ್ದು. ಅಷ್ಟು ಸರಳವಾಗಿ, ಅಷ್ಟು ಸಿಂಪಲ್ ಲೈಫ್ ಲೀಡ್ ಮಾಡಿದಂಥ ಚೆನ್ನಮ್ಮ ಅವರು ಈಗ ಎಲ್ಲರನ್ನ ತೊರೆದು ಎಲ್ಲರನ್ನ ಬಿಟ್ಟು ಹೋಗಿದ್ದಾರೆ. ಈಗ ಯಾರೇ ಕೂಡ ಅವರ ಮನೆಗೆ ಬಂದರೆ ಏನು ಚೆನ್ನಮ್ಮ ಅವರು ತುಂಬ ಪ್ರೀತಿಯಿಂದ ಕಾಣ್ತಿದ್ರು, ತಮ್ಮ ಸ್ವಂತ ಮಕ್ಕಳ ರೀತಿಯಲ್ಲಿ ಎಲ್ಲರನ್ನೂ ಕೂಡ ನೋಡಿಕೊಳ್ತಿದ್ರು ಅನ್ನುವಂಥ ಮಾತುಗಳು ಕೂಡ ಈ ಒಂದು ವಲಯದಲ್ಲಿ ಕೇಳಿ ಬರ್ತಾ ಇರುವಂಥದ್ದು. ಅವರ ಅಗಲಿಕೆಯಿಂದ ಹಲವರಿಗೆ ನೋವಾಗಿದೆ, ಹಲವರಿಗೆ ಆತಂಕವಾಗಿರುವಂಥದ್ದು. ಇಷ್ಟು ವರ್ಷಗಳಿಂದ ದೇವೇಗೌಡರಿಗೆ ಇಷ್ಟು ಸಪೋರ್ಟ್ ಆಗಿ ನಿಂತ್ಕೊಂಡಂಥ ಚೆನ್ನಮ್ಮ ಅವರು ಈ ರೀತಿಯಾಗಿ ಕೊನೆಯುಸಿರೆಳೆದಿದ್ದಾರೆ. ಕೆಲವು ವರ್ಷಗಳ ಹಿಂದೆ 2001ರಲ್ಲಿ ಒಂದು ದುರಂತ ಕೂಡ ನಡೆದಿರುತ್ತೆ, ಒಂದು ಆಸಿಡ್ ಅಟ್ಯಾಕ್ ನಡೆದಿರುತ್ತೆ. ಈ ಸಮಯದಲ್ಲೇ ಅವರು ವೀಕ್ ಆಗಿಬಿಡ್ತಾರೆ ಅನ್ನುವಂಥ ಮಾತುಗಳು ಕೇಳಿ ಬಂದಿತ್ತು. ಆ ಸಮಯದಲ್ಲಿ ಕೆಲ ದಿನಗಳ ಕಾಲ ಅವರಿಗೆ ಪ್ರಜ್ಞೆಯೇ ಇರಲಿಲ್ಲ, ಅಷ್ಟರ ಮಟ್ಟಿಗೆ ಅವರ ಆರೋಗ್ಯ ಸ್ಥಿತಿ ಗಂಭೀರವಾಗಿತ್ತು. ಆ ಒಂದು ಸಂದರ್ಭವನ್ನು ಕೂಡ ಅವರು ಗೆದ್ದು ಮರುಜೀವವನ್ನ ಪಡೆದು ವಾಪಸ್ ಬಂದಿದ್ರು. ದೇವೇಗೌಡರ ಜೊತೆಗೆ ನಿನ್ನೆಯವರೆಗೂ ಕೂಡ ಅವರ ಜೊತೆಗೆ ಇದ್ದಂಥವರು ಈಗ ದಿಢೀರ್ ಅಂತ ಹೇಳಿ ಆರೋಗ್ಯದಲ್ಲಿ ಸಮಸ್ಯೆಯಾಗಿ ದೇವೇಗೌಡರನ್ನ ಬಿಟ್ಟು ಹೋಗಿದ್ದಾರೆ. ಹಾಗಾಗಿ ತನ್ನ ಅರ್ಧಾಂಗಿಯನ್ನ ಕಳೆದುಕೊಂಡಿರುವಂಥ ದೇವೇಗೌಡರು ಬಿಕ್ಕಿ ಬಿಕ್ಕಿ ಅತ್ತಿರುವಂಥದ್ದು. ಅವರು ಅಳ್ತಾ ಇದ್ದದನ್ನ ಕಂಡು ಅಪ್ಪನನ್ನ ಸಂತೈಸುವಂಥ ಪ್ರಯತ್ನವನ್ನ ಮಗಳು ಶೈಲಜಾ ಮಾಡಿರುವಂಥದ್ದು. ಇಡೀ ಕುಟುಂಬಸ್ಥರೆಲ್ಲರೂ ಹೇಳೋದೇನು ಅಂತಂದ್ರೆ, ಈಗ ಕಾರ್ಯಕರ್ತರಾಗ್ಲಿ ಕುಟುಂಬಸ್ಥರಾಗ್ಲಿ ಅವರ ಆಪ್ತದವರು ಹೇಳೋದು ಒಂದೇ, ಇಲ್ಲಿ ದೇವೇಗೌಡರಿಗೆ ಮೊದಲಿನಿಂದಲೂ ಕೂಡ ಚೆನ್ನಮ್ಮ ಅವರು ಸಪೋರ್ಟ್ ಆಗಿ ನಿಂತಿದ್ರು, ಮಕ್ಕಳ ಜೊತೆಗೆ ನಿಂತಿದ್ರು, ಎಲ್ಲಾ ನಿರ್ಧಾರಗಳಲ್ಲೂ ಕೂಡ ಚೆನ್ನಮ್ಮ ಅವರು ಅವರಿಗೆ ಸಪೋರ್ಟ್ ಆಗಿ ನಿಂತಿದ್ರು ಅನ್ನುವಂಥ ಮಾತುಗಳು ಕೇಳಿ ಬಂದಿದೆ. ಈ ಒಂದು ದೊಡ್ಡ ಮನೆಯ ದೀಪ, ನಂದಾದೀಪ ಈಗ ಆರಿರುವಂಥದ್ದು. ಇಲ್ಲಿ ಮಾಜಿ ಪ್ರಧಾನಿಯ ಪತ್ನಿ, ಮುಖ್ಯಮಂತ್ರಿಯ ಪತ್ನಿ, ಮಾಜಿ ಮುಖ್ಯಮಂತ್ರಿಯ ಪತ್ನಿ, ಇನ್ನೊಂದು ಕಡೆ ಮಗ ಕೂಡ ಮುಖ್ಯಮಂತ್ರಿ ಆದಂಥವರು, ಇಷ್ಟೆಲ್ಲ ಗರಿಮೆ ಇವರಿಗೆ ಇದ್ರೂ ಕೂಡ ಎಂದೂ ಕೂಡ ಅಹಂ ತೋರಿರಲಿಲ್ಲ. ಯಾರಿಗೂ ಕೂಡ ಇನ್ನು ಅಹಂಕಾರದಿಂದ ವರ್ತಿಸಿರೋದು ಇಲ್ಲಿವರೆಗೂ ಕೂಡ ನಡೆದೇ ಇಲ್ಲ. ಅಷ್ಟು ಸಿಂಪಲ್ ಆಗಿ, ಅಷ್ಟು ಸರಳವಾಗಿ ಜೀವನವನ್ನ ನಡೆಸಿಕೊಂಡು ಬಂದಂಥ ಚೆನ್ನಮ್ಮ ಅವರು ಈಗ ಎಲ್ಲರನ್ನ ಬಿಟ್ಟು ಹೋಗಿದ್ದಾರೆ. ಹಾಗಾಗಿ ಎಲ್ಲರಲ್ಲೂ ಕೂಡ ಈ ಒಂದು ದುಃಖ ಏನಿದೆ ಅದು ಮನೆ ಮಾಡಿರುವಂಥದ್ದು. ಸದ್ಯ ದೊಡ್ಡ ಮನೆಯ ದೀಪ ಆರಿರುವಂತಹ ಕಾರಣ ದಿಕ್ಕೇ ತೋಚದಂತೆ ದೊಡ್ಡ ಮನೆಯ ಕುಟುಂಬಸ್ಥರು ಕೂತಿರುವಂಥದ್ದು. ನಿನ್ನೆ ತಡರಾತ್ರಿಯಿಂದ ದೇವೇಗೌಡರು ಬಿಕ್ಕಿ ಬಿಕ್ಕಿ ಹತ್ತಿದ್ದಾರೆ. ಒಂದು ಭರವಸೆಯಲ್ಲಿದ್ದರು, ಚೆನ್ನಮ್ಮ ಅವರು ಹುಷಾರಾಗಿ ಬರ್ತಾರೆ, ಟ್ರೀಟ್ಮೆಂಟ್ಗೆ ರೆಸ್ಪಾಂಡ್ ಮಾಡ್ತಾರೆ. ಏನು 2001ರಲ್ಲಿ ಅಂತಹ ಘಟನೆ ನಡೆದಾಗಲೇ ಅವರು ಗೆದ್ದು ಬಂದಿದ್ದಾರೆ ಅನ್ನುವಾಗ ಈ ಸಮಸ್ಯೆಗಳಿಂದಲೂ ಕೂಡ ಅವರು ಗೆದ್ದು ಬರ್ತಾರೆ, ಆರೋಗ್ಯದಲ್ಲಿ ಸುಧಾರಣೆಯಾಗತ್ತೆ ಅನ್ನುವಂಥ ನಂಬಿಕೆಯಲ್ಲಿ, ಭರವಸೆಯಲ್ಲಿ ದೇವೇಗೌಡರು ಕಾಯ್ತಾ ಇದ್ರು. ಆದರೆ ನಿನ್ನೆ ಸಂಜೆ ಹೃದಯಾಘಾತದಿಂದ ಇವರನ್ನ ಕಳೆದುಕೊಳ್ತಾ ಇದ್ದಂತೆ ದೇವೇಗೌಡರಿಗೆ ಏನು ಮಾಡಬೇಕು ಅನ್ನುವಂಥದ್ದು ದಿಕ್ಕೇ ತೋಚದೆ ಇರೋ ರೀತಿಯಲ್ಲಿ ಆಗಿರುವಂಥದ್ದು. ಈಗ ಒಂದು ಕಡೆ ದೇವೇಗೌಡರ ಆರೋಗ್ಯದಲ್ಲೂ ಕೂಡ ಅಷ್ಟೆಲ್ಲ ಸಮಸ್ಯೆ ಇದೆ, ಆದರೂ ಕೂಡ ತನ್ನ ಜೊತೆ ಪತ್ನಿ ಇದ್ದಾಳೆ ಅನ್ನುವಂಥ ಭರವಸೆ, ಆ ಒಂದು ನಂಬಿಕೆ ಇತ್ತು. ಆದರೆ ಈಗ ಇವರನ್ನ ಕಳೆದುಕೊಂಡ ದೇವೇಗೌಡರು ದಿಕ್ಕಾಪಾಲಾಗಿ ಕೂತಿದ್ದಾರೆ.